ನನ್ನ ಹಿಂದಿನ ವಿಡಿಯೋಗಳಲ್ಲಿ ಕನ್ನಡದಿಂದ ಬೇರೆ ಭಾಷೆಗಳಿಗೆ 2 ಅಥವಾ 3ಕ್ಕಿಂತ ಹೆಚ್ಚು ಬಾರಿ ರೀಮೇಕ್ ಆದ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಒಂದು ವೇಳೆ ನೀವೇನಾದ್ರೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಕಾಮೆಂಟ್ ಬಾಕ್ಸ್ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಈ ವಿಡಿಯೋ ಅದರ ಮುಂದುವರೆದ ಪಾರ್ಟ್ 3 ಆಗಿದ್ದು 2000 ಇಸವಿಯ ನಂತರ ಬೇರೆ ಭಾಷೆಗಳಿಗೆ ಸಿಂಗಲ್ ಟೈಮ್ ರೀಮೇಕ್ ಆದ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೆಜೆಸ್ಟಿಕ್ ಸಿನಿಮಾದಿಂದಾನೇ ಸ್ಟಾರ್ಟ್ ಮಾಡೋಣ. ಡೈರೆಕ್ಟರ್ PN ಸತ್ಯ ಅವರು ದರ್ಶನ್ ಅವ್ರನ್ನ ಈ ಸಿನಿಮಾದ ಮೂಲಕ ನಾಯಕ ನಟನನ್ನಾಗಿ ಪರಿಚಯ ಮಾಡ್ತಾರೆ. ಈ ಸಿನಿಮಾ ದರ್ಶನ್ ಅವ್ರಿಗೆ ಒಳ್ಳೆ ಕಮರ್ಷಿಯಲ್ ಡೆಬ್ಯೂ ಆಗಿರುತ್ತೆ. ಇನ್ನು ಕನ್ನಡದಲ್ಲಿ ಹಿಟ್ ಆದ ಈ ಸಿನಿಮಾನ ತೆಲುಗಿನಲ್ಲಿ ಚಾರ್ಮಿನಾರ್ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ರಾಜನರಸಿಂಹ ಸಿನಿಮಾನ ತೆಲುಗಿನಲ್ಲಿ ಪಲ್ನಾಟಿ ಬ್ರಹ್ಮನಾಯ್ಡು ಅನ್ನೋ ಹೆಸರಲ್ಲಿ ಬಾಲಕೃಷ್ಣ ಅವರು ರೀಮೇಕ್ ಮಾಡಿರ್ತಾರೆ. ಈ ರಾಜನರಸಿಂಹ ಸಿನಿಮಾನ ತೆಲುಗು ಮೂಲದವರೇ ತಯಾರು ಮಾಡಿರ್ತಾರೆ. ಈ ಸಿನಿಮಾನ ತೆಲುಗಿನ ಪ್ರಖ್ಯಾತ ನಿರ್ದೇಶಕರಾದ ಮುತ್ಯಾಲ ಸುಬ್ಬಯ್ಯ ಅವರು ಡೈರೆಕ್ಟ್ ಮಾಡಿರ್ತಾರೆ. ಪೋಸಾನಿ ಕೃಷ್ಣ ಮುರಳಿ ಅವರು ರೈಟರ್ ಆಗಿರ್ತಾರೆ. ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಕ್ರೌಡ್ ಫಂಡೆಡ್ ಮೂಲಕ ತಯಾರಾಗಿ ವರ್ಲ್ಡ್ ವೈಡ್ ಪ್ರಶಂಸೆಗಳನ್ನ ಪಡೆದಂತ ಚಿತ್ರ ಲೂಸಿಯಾ. ಈ ಸಿನಿಮಾನ ತಮಿಳಿನಲ್ಲಿ ಸಿದ್ಧಾರ್ಥ್ ಅವರು ಎನಕ್ಕುಳು ವರುವನ್ ಅನ್ನೋ ಹೆಸರಿನಲ್ಲಿ ರೀಮೇಕ್ ಮಾಡಿರ್ತಾರೆ. ಅದೇ ಸಿನಿಮಾನ ತೆಲುಗಿನಲ್ಲಿ ನಾಲೋ ಒಕುಡು ಅನ್ನೋ ಹೆಸರಿನಲ್ಲಿ ಡಬ್ ಮಾಡಿ ಬಿಡ್ತಾರೆ. ನಮ್ಮ ಆರ್ಮುಗಂ P ರವಿಶಂಕರ್ ಅವರು ಡೈರೆಕ್ಟ್ ಮಾಡಿ, ಕೋಟಿ ರಾಮು ಪ್ರೊಡ್ಯೂಸ್ ಮಾಡಿ, ಮಾಲಾಶ್ರೀ ಅವರು ನಟಿಸಿದ ಕಮರ್ಷಿಯಲ್ ಮಾಸ್ ಸಿನಿಮಾ ದುರ್ಗಿ. ಈ ಸಿನಿಮಾನ ತೆಲುಗಿನಲ್ಲಿ ಜೂನಿಯರ್ NTR ಅವರು ರೀಮೇಕ್ ಮಾಡಿರ್ತಾರೆ. ಒನ್ಸ್ ಅಗೇನ್ ಈ ಸಿನಿಮಾನು ಕೂಡ ಲೆಜೆಂಡರಿ ಡೈರೆಕ್ಟರ್ B ಗೋಪಾಲ್ ಅವರೇ ಡೈರೆಕ್ಟ್ ಮಾಡಿರ್ತಾರೆ. ನಮ್ಮ ಈಗಿನ ನಟರ ಸಿನಿಮಾಗಳಲ್ಲಿ ರಕ್ಷಿತ್ ಶೆಟ್ಟಿ ಅವರ ಹಲವಾರು ಸಿನಿಮಾಗಳು ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿರುತ್ತೆ. ಅತಿ ಕಡಿಮೆ ಸಮಯದಲ್ಲಿ ಬರೋಬ್ಬರಿ ಇವರ 4 ಸಿನಿಮಾಗಳು ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಆದಂತ ಕಿರಿಕ್ ಪಾರ್ಟಿ ಸಿನಿಮಾನ ರೀಸೆಂಟ್ ಆಗಿ ಕಾರ್ತಿಕೇಯ 2 ಸಿನಿಮಾದ ಮೂಲಕ ಇಂಡಿಯಾ ವೈಡ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ನಿಖಿಲ್ ಅವರು ತೆಲುಗಿನಲ್ಲಿ ಈ ಸಿನಿಮಾನ ಕಿರಾಕ್ ಪಾರ್ಟಿ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ರಕ್ಷಿತ್ ಶೆಟ್ಟಿ ಅವರಿಗೆ ಬ್ರೇಕ್ ಕೊಟ್ಟಂತ ಸಿನಿಮಾ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಸುನಿ ಅವರು ಡೈರೆಕ್ಟ್ ಮಾಡಿದ ಈ ಸಿನಿಮಾ ಕೇವಲ ಒಂದೇ ಒಂದು ಟ್ರೈಲರ್ ನಿಂದ ಪ್ರೇಕ್ಷಕರನ್ನ ಥಿಯೇಟರ್ಗೆ ಕರ್ಕೊಂಡು ಬಂದಿತ್ತು. ಈ ಸಿನಿಮಾನ ತೆಲುಗಿನಲ್ಲಿ ತರುಣ್ ಅವರು ನಾದಿವಕ ಲವ್ ಸ್ಟೋರಿ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ಕನ್ನಡದ ಟ್ಯಾಲೆಂಟೆಡ್ ಡೈರೆಕ್ಟರ್ ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡಿ ರಕ್ಷಿತ್ ಶೆಟ್ಟಿ ಹಾಗೂ ಅನಂತ್ ನಾಗ್ ಅವರು ಆಕ್ಟ್ ಮಾಡಿದ ಸಿನಿಮಾ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಈ ಸಿನಿಮಾನ ತಮಿಳಿನಲ್ಲಿ ಪ್ರಕಾಶ್ ರಾಜ್ ಹಾಗೂ ವಿಕ್ರಮ್ ಪ್ರಭು ಅವರು ರೀಮೇಕ್ ಮಾಡಿರ್ತಾರೆ. ರಕ್ಷಿತ್ ಶೆಟ್ಟಿ ಅವರ ರೀಮೇಕ್ ಆದ 4ನೇ ಸಿನಿಮಾ ಉಳಿದವರು ಕಂಡಂತೆ. ಸ್ವತಃ ಇವರೇ ಡೈರೆಕ್ಟ್ ಮಾಡಿದ ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಫೇಲ್ ಆದ್ರೂ ಕೂಡ OTT ಹಾಗೂ ಟಿವಿಗೆ ಬಂದ್ಮೇಲೆ ಒಂದು ಕಲ್ಟ್ ಸ್ಟೇಟಸ್ ನ ಪಡ್ಕೊಂಡಿರುತ್ತೆ. ಈ ಸಿನಿಮಾನ ಮಲಯಾಳಂನ ಫೇಮಸ್ ನಟ ನಿವಿನ್ ಪೌಲಿ ಅವರು ತಮಿಳು ಹಾಗೂ ಮಲಯಾಳಂನಲ್ಲಿ ರಿಚಿ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ಇವರು ಈ ಸಿನಿಮಾಗೆ ರಿಚಿ ಅನ್ನೋ ಹೆಸರಿಟ್ಟಿರ್ಲಿಲ್ಲ ಅಂದಿದ್ರೆ ಉಳಿದವರು ಕಂಡಂತೆ ಸಿನಿಮಾದ ಪ್ರೀಕ್ವೆಲ್ ಆದ ರಿಚರ್ಡ್ ಆಂಟನಿ ಸಿನಿಮಾಗೆ ರಿಚಿ ಅಂತ ಹೆಸರಿಡ್ತಿದ್ರೇನೋ. ನಮ್ಮ ಶಿವಣ್ಣ ಹಾಗೂ ಓಂ ಸಾಯಿ ಪ್ರಕಾಶ್ ಅವರ ಕಾಂಬಿನೇಷನ್ ಅಲ್ಲಿ ಬಂದ ಒಂದಷ್ಟು ತಂಗಿ ಸೆಂಟಿಮೆಂಟ್ ಸಿನಿಮಾಗಳು ಸೂಪರ್ ಹಿಟ್ ಆಗಿರುತ್ತವೆ. ಅದರಲ್ಲಿ ಪ್ರಮುಖವಾಗಿ ತವರಿಗೆ ಬಾ ತಂಗಿ ಸಿನಿಮಾ ಸೂಪರ್ ಹಿಟ್ ಆಗಿರುತ್ತೆ. ಈ ಸಿನಿಮಾನ ತೆಲುಗಿನಲ್ಲಿ ಅರ್ಜುನ್ ಸರ್ಜಾ ಅವರು ಪುಟ್ಟಿಂಟಿಕಿ ರಾ ಚೆಲ್ಲಿ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ಅರುಂಧತಿ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಕೋಡಿ ರಾಮಕೃಷ್ಣ ಅವರು ಈ ತೆಲುಗು ರೀಮೇಕ್ ನ ಡೈರೆಕ್ಟ್ ಮಾಡಿರ್ತಾರೆ. ಈ ಇಬ್ಬರ ಕಾಂಬಿನೇಷನ್ ಅಲ್ಲಿ ತಂಗಿ ಸೆಂಟಿಮೆಂಟ್ ಇಟ್ಕೊಂಡು ಬಂದ ಮತ್ತೊಂದು ಸಿನಿಮಾ ಅಣ್ಣ ತಂಗಿ. ಈ ಸಿನಿಮಾ ಕೂಡ ಕನ್ನಡದಲ್ಲಿ ಸೂಪರ್ ಹಿಟ್ ಆಗಿ ತೆಲುಗಿನಲ್ಲಿ ಗೋರಿಂಟಾಕು ಅನ್ನೋ ಹೆಸರಲ್ಲಿ ರೀಮೇಕ್ ಆಗಿರುತ್ತೆ. ಇದರ ತೆಲುಗು ರೀಮೇಕ್ ನಲ್ಲಿ ರಾಜಶೇಖರ್ ಅವರು ಆಕ್ಟ್ ಮಾಡಿರ್ತಾರೆ. ಮಿಲನಾ ಪ್ರಕಾಶ್ ಹಾಗೂ ಶಿವಣ್ಣ ಅವರ ಕಾಂಬಿನೇಷನ್ ಅಲ್ಲಿ ಬಂದ ಏಕೈಕ ಸಿನಿಮಾ ರಿಷಿ. ಈ ಸಿನಿಮಾ ಕನ್ನಡದಲ್ಲಿ ಫ್ಯಾಮಿಲಿ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ನಟ ಜಗಪತಿ ಬಾಬು ಅವರು ಈ ಸಿನಿಮಾನ ತೆಲುಗಿನಲ್ಲಿ ಬಂಗಾರು ಬಾಬು ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ನಟ ಆದಿತ್ಯ ಹಾಗೂ ಡೈರೆಕ್ಟರ್ ರವಿ ಶ್ರೀವತ್ಸ ಅವರ ಕಾಂಬಿನೇಷನ್ ಅಲ್ಲಿ ಬಂದ ಡೆಡ್ಲಿ ಸೋಮ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಈ ಸಿನಿಮಾನ ತೆಲುಗಿನಲ್ಲಿ ನಂದೀಶ್ವರುಡು ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ಯಾವುದೇ ಬಸ್ ಇಲ್ಲದೆ ಬಂದು ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಸಿನಿಮಾ 6-5 2. ಈ ಸಿನಿಮಾನ ಹಿಂದಿಯಲ್ಲಿ ಅದೇ ಹೆಸರಿನಲ್ಲಿ ರೀಮೇಕ್ ಮಾಡಿರ್ತಾರೆ. ಕನ್ನಡದಲ್ಲಿ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದು ದಿಯಾ ಸಿನಿಮಾನ ಡೈರೆಕ್ಟ್ ಮಾಡಿದಂತ KS ಅಶೋಕ ಅವರು. ಕನ್ನಡದಲ್ಲಿ ಶಿಕ್ಷಣ ಕುರಿತಾಗಿ ಒಂದೊಳ್ಳೆ ಸಂದೇಶವನ್ನು ಕೊಟ್ಟಂತ ಸಿನಿಮಾ ಫಸ್ಟ್ ರ್ಯಾಂಕ್ ರಾಜು. ಹಲವಾರು ಪ್ರಶಂಸೆಗಳನ್ನ ಪಡೆದುಕೊಂಡ ಈ ಸಿನಿಮಾ ತೆಲುಗಿನಲ್ಲಿ ಅದೇ ಹೆಸರಿನಲ್ಲಿ ರೀಮೇಕ್ ಆಗಿರುತ್ತೆ. ಸದಾ ಸದಭಿರುಚಿಯ ಸಿನಿಮಾಗಳನ್ನೇ ನಿರ್ದೇಶನ ಮಾಡುವಂತ ಸತ್ಯಪ್ರಕಾಶ್ ಅವರ ಡೈರೆಕ್ಷನ್ ಅಲ್ಲಿ ಬಂದ ಸಿನಿಮಾ ರಾಮ ರಾಮರೇ. ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಈ ಸಿನಿಮಾದ ತೆಲುಗು ರೀಮೇಕ್ ಅನ್ನ ಪ್ರೊಡ್ಯೂಸ್ ಮಾಡಿರ್ತಾರೆ. ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡಿ ಅನಂತ್ ನಾಗ್ ಅವರು ಆಕ್ಟ್ ಮಾಡಿ ಇಟ್ಟಾದ ಸಿನಿಮಾ 2ನೇ ಮದುವೆ. ಈ ಸಿನಿಮಾನ ತೆಲುಗಿನಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಬಲೆ ಮಗುಡು ಬಲೆ ಪೆಳ್ಳಂ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ಈ 2ನೇ ಮದುವೆ ಸಿನಿಮಾದ ಸೀಕ್ವೆಲ್ ಕೂಡ ಬಂದಿರುತ್ತೆ. ವಿಕ್ಕಿ ವರುಣ್ ಅವರು ಆಕ್ಟ್ ಮಾಡಿದ ಕಾಲೇಜ್ ಕುಮಾರ ಸಿನಿಮಾನ ತೆಲುಗು ಹಾಗೂ ತಮಿಳಿನಲ್ಲಿ ಏಕಕಾಲಕ್ಕೆ ಶೂಟ್ ಮಾಡಿ ರಿಲೀಸ್ ಮಾಡಿರ್ತಾರೆ. ಈ ರೀಮೇಕ್ ಸಿನಿಮಾನ ಕನ್ನಡದ ಮೂಲ ಸಿನಿಮಾದ ನಿರ್ದೇಶಕರಾದ ಹರಿಸಂತೋಷ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ನಮ್ಮ ಲೂಸ್ ಮಾದ ಯೋಗಿ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದ ಸಿನಿಮಾ ನಂದಾ ಲವ್ಸ್ ನನಿತಾ. ಈ ಸಿನಿಮಾದ ರೀಮೇಕ್ ಅನ್ನ ತೆಲುಗು ಹಾಗೂ ತಮಿಳಿನಲ್ಲಿ ಏಕಕಾಲಕ್ಕೆ ಶೂಟ್ ಮಾಡಿ ರಿಲೀಸ್ ಮಾಡಿರ್ತಾರೆ. ನಮ್ಮ ಮೇಘನಾ ರಾಜ್ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿರ್ತಾರೆ. ನಮ್ಮ ಕೋಮಲ್ ಅವರ ಗೋವಿಂದಾಯ ನಮಃ ಸಿನಿಮಾನ ತೆಲುಗಿನಲ್ಲಿ ಪೋಟುಗಾಡು ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ಈ ಸಿನಿಮಾನ ಕನ್ನಡದ ಮೂಲ ಸಿನಿಮಾದ ನಿರ್ದೇಶಕರಾದ ಪವನ್ ಒಡೆಯರ್ ಅವರೇ ಡೈರೆಕ್ಟ್ ಮಾಡಿರ್ತಾರೆ. ನಂದಕಿಶೋರ್ ಅವರು ಡೈರೆಕ್ಟ್ ಮಾಡಿ ಶರಣ್ ಅವರು ಆಕ್ಟ್ ಮಾಡಿದ ಹಿಲೇರಿಯಸ್ ಕಾಮಿಡಿ ಸಿನಿಮಾ ವಿಕ್ಟರಿ.
ಈ ಸಿನಿಮಾನ ತೆಲುಗಿನಲ್ಲಿ ಅಲ್ಲರಿ ನರೇಶ್ ಅವರು ಸೆಲ್ಫಿ ರಾಜು ಅನ್ನೋ ಹೆಸರಿನಲ್ಲಿ ರೀಮೇಕ್ ಮಾಡಿರ್ತಾರೆ. ನಟ ಅಜಯ್ ರಾವ್ ಅವರಿಗೆ ಕಂಬ್ಯಾಕ್ ಕೊಟ್ಟಂತ ತಾಜ್ ಮಹಲ್ ಸಿನಿಮಾನ ಅದೇ ಹೆಸರಿನಲ್ಲಿ ತೆಲುಗಿನಲ್ಲಿ ಶಿವಾಜಿ ಅವರು ರೀಮೇಕ್ ಮಾಡಿರ್ತಾರೆ. ನಮ್ಮ ಕನ್ನಡದ ಪ್ರತಿಭಾನ್ವಿತ ನಟ ಹಾಗೂ ನಿರ್ದೇಶಕ MG ಶ್ರೀನಿವಾಸ್ ಅವರು ಡೈರೆಕ್ಟ್ ಮಾಡಿದ ಬೀರ್ಬಲ್ ಸಿನಿಮಾ OTTಗೆ ಬಂದ್ಮೇಲೆ ಇಂಡಿಯಾ ವೈಡ್ ಹೆಸರು ಮಾಡಿರುತ್ತೆ. ಈ ಸಿನಿಮಾನ ತೆಲುಗಿನಲ್ಲಿ ಸತ್ಯದೇವ್ ಅವರು ತಿಮ್ಮರಸು ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ಬೀರ್ಬಲ್ ಸಿನಿಮಾದ ಮೂಲಕ ರುಕ್ಮಿಣಿ ವಸಂತ್ ಅವರು ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾಗಿರ್ತಾರೆ. ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೆರಿಯರ್ ಅಲ್ಲಿ ಬಂದ ಒಂದೊಳ್ಳೆ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಝೂಮ್. ಈ ಸಿನಿಮಾನ ತಮಿಳಿನಲ್ಲಿ ಸಂತಾನಂ ಅವರು ಕಿಕ್ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ಈ ಎರಡು ಸಿನಿಮಾಗಳನ್ನ ಪ್ರಶಾಂತ್ ರಾಜ್ ಅವರೇ ಡೈರೆಕ್ಟ್ ಮಾಡಿರ್ತಾರೆ. ಡೈರೆಕ್ಟರ್ ಶಿವಮಣಿ ಅವರು ಆಫ್ಟರ್ ಎ ಲಾಂಗ್ ಟೈಮ್ ಜೋಶ್ ಸಿನಿಮಾದ ಮೂಲಕ ಒಂದೊಳ್ಳೆ ಕಂಬ್ಯಾಕ್ ಕೊಟ್ಟಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಕಮಿಂಗ್ ಆಫ್ ಏಜ್ ಡ್ರಾಮಾ ಸಿನಿಮಾನ ತೆಲುಗು ಹಾಗೂ ತಮಿಳಿನಲ್ಲಿ ಸೈಮಲ್ಟೇನಿಯಸ್ಲಿ ರೀಮೇಕ್ ಮಾಡಿರ್ತಾರೆ. ನಮ್ಮ ಅಪ್ಪು ಅವರ PRK ಪ್ರೊಡಕ್ಷನ್ಸ್ ಬ್ಯಾನರ್ ಅಲ್ಲಿ ಪ್ರೊಡ್ಯೂಸ್ ಆದ ಸಿನಿಮಾ ಮಾಯಾ ಬಜಾರ್ 2016. ಕನ್ನಡದಲ್ಲಿ ಒಳ್ಳೆ ಹೆಸರನ್ನ ಪಡೆದುಕೊಂಡ ಈ ಕ್ರೈಮ್ ಕಾಮಿಡಿ ಸಿನಿಮಾನ ತಮಿಳಿನಲ್ಲಿ ನಾಂಗೆ ರೊಂಬ ಬಿಸಿ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಕೆರಿಯರ್ ಅಲ್ಲಿ ಬಂದ ಒನ್ ಆಫ್ ದ ಬೆಸ್ಟ್ ಲವ್ ಸ್ಟೋರಿ ಸಿನಿಮಾ ಅಂದ್ರೆ ಅಭಿ ಸಿನಿಮಾನೇ. ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡಿದ ಈ ಸಿನಿಮಾನ ತೆಲುಗಿನಲ್ಲಿ ಕಲ್ಯಾಣ್ ರಾಮ್ ಅವರು ಅಭಿಮನ್ಯು ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಕೊನೆಯ ಚಿತ್ರ ಆಪ್ತ ರಕ್ಷಕ ಸಿನಿಮಾನ ತೆಲುಗಿನಲ್ಲಿ ವೆಂಕಟೇಶ್ ಅವರು ನಾಗವಲ್ಲಿ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ಈ ಎರಡು ಸಿನಿಮಾಗಳನ್ನ P ವಾಸು ಅವರು ಡೈರೆಕ್ಟ್ ಮಾಡಿರ್ತಾರೆ. ನರ್ತನ್ ಅವರು ಡೈರೆಕ್ಟ್ ಮಾಡಿ ನಮ್ಮ ಶಿವಣ್ಣ ಹಾಗೂ ಶ್ರೀಮುರಳಿ ಅವರು ನಟಿಸಿದಂತ ಮಫ್ತಿ ಸಿನಿಮಾನ ತಮಿಳಿನಲ್ಲಿ ಸಿಂಬು ಅವರು ಪತ್ತು ತಲ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ನಮ್ಮ ಪ್ರಶಾಂತ್ ನೀಲ್ ಅವರು ಉಗ್ರಂ ಸಿನಿಮಾನ ತೆಲುಗಿನಲ್ಲಿ 2 ಪಾರ್ಟ್ಸ್ ಅಲ್ಲಿ ರೀಮೇಕ್ ಮಾಡ್ತಿದ್ದಾರೆ. ಇದರ ಪಾರ್ಟ್ 1 ಸಲಾರ್ ಸೀಸ್ಫೈರ್ ಈಗಾಗಲೇ ರಿಲೀಸ್ ಆಗಿದ್ದು, ಇದರ ಪಾರ್ಟ್ 2 ಶೌರ್ಯಾಂಗ ಪರ್ವಂ ಶೂಟಿಂಗ್ ಸ್ಟಾರ್ಟ್ ಆಗಬೇಕಾಗಿದೆ. ಸೊ ಇದಾಗಿರುತ್ತೆ ಆಫ್ಟರ್ 2000 ಕನ್ನಡದಿಂದ ಬೇರೆ ಭಾಷೆಗಳಿಗೆ ಸಿಂಗಲ್ ಟೈಮ್ ರೀಮೇಕ್ ಆದ ಸಿನಿಮಾಗಳ ಪಟ್ಟಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.